ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮದೇ ಪೂಜೆ ಮನೆಯಲ್ಲಿ. ನಾವು ಪೂಜೆ ಮಾಡಿದ್ರೇ ಒಂಥರ ಕಲ ಅಂತರ್ತದೆ ಮನೆ. ಪೂಜೆ ಮಾಡ್ತಾ ಮಾಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದು ಒಂದೇ, ನಾನು ನನ್ನ ಹೆಂಡತಿ, ನನ್ನ ಮಗ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮವ್ವ, ನಮ್ಮ ಸಂಬಂಧಿಕರು ಎಲ್ಲ ಚೆನ್ನಾಗಿರಲಿ ಅಂತ. ಗಲೀಜಾಗಿರೋ ಕಾಲನ್ನ ತೊಳ್ಸ್ಕೊಳಕ್ಕೆ ಕುರಿನ ಬಲಿ ಕೊಡೋ ಥರ ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ಟು ತಗೊಳ್ಳಿ ಕೂತ್ಕೊಂಡೆ ಉಜ್ಜು 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 ಅಂತ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಭೀಮ್ ಅಮಾವಾಸ್ಯೆ ಅಂತ ಕಾಲಿಗೆ ಪೂಜೆ ಮಾಡ್ತಾವಳೆ. ಆದರೆ ಅವಳ ಮನಸ್ಸಲ್ಲಿ ಇದ್ದಿದ್ದ ಫೀಲಿಂಗು ಇದು. ಆದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಲ್ಲಿ ನಡೆಯೋದೇ ಬೇರೆ. ಈಗ 5 ವರ್ಷ ಇಟ್ಕೊಂಡು ಹಿಡ್ಕ ಕೂತವ್ರೆ ಭೀಮ್ ಅಮಾವಾಸ್ಯೆ ಗಂಡಂಕಾಲ್ ತೊಳಿಬೇಕು ಅಂತ. ವರ್ಷವೆಲ್ಲ ಬಾಯಿಗೆ ಬಂದಂಗೆ ಬೋದ್ಬಿಟ್ಟು 1 ಇಂಚ್ ಚೇರ್ ಮೇಲೆ ಕುಣಿಸಿ ಕಾಲ್ ತೊಳೆದ್ಬಿಟ್ಟು ಫೇಸ್ಬುಕ್ ಒಂದು ಫೋಟೋ ಹಾಕ್ಬಿಡೋದು. ಏನ್ ಕೈ ಮುಖಂಡು ಅಕ್ಕ ಕೂತಾಳೆ, ಉಣ್ಣು ತಟ್ಕ ಕಾಲ್ ಮಡಿಕ ಅವ್ನು ಕೂತವನೆ. ಏನಪ್ಪ ಗಂಡ ಹೆಡ್ತಿ ಇಷ್ಟು ಚೆನ್ನಾಗವ್ರೆ ನಾವ್ ಅನ್ಕತ್ತೀವಿ, ಅರ್ಧ ಗಂಟೆ ಆಯ್ತಲೆ ಅಲ್ಲಿ ಬಿದ್ದೋಗುವಂಗ್ ಕಪಾಲ್ ಕೊಡ್ತಿರ್ತಾಳೆ, ನಮಗ್ ಗೊತ್ತಾಗೋದಿಲ್ಲ. ಯಾಕಂದ್ರೆ 2,000 ರೂಪಾಯಿ ನೋಟ್ ಹಾಕ್ತಾನೆ ತೊಳೆದಿರ್ತಾಳ ಅಕ್ಕ. ಯಾವಾಗ 50 ಹಾಕ್ತಾರ ಅಪ್ ನೋಡಿ ಏನ್ ಮಾಡೋಣ, ಇವನ್ನೇನ್ ನೋಡ್ತೀರಾ, ಕಂಜೂಸ್ ನನ್ನ ಮಗ ಅಂತಾರಲ್ಲ, ಆ ಕ್ಯಾರೆಕ್ಟರ್ ಸೇರಿದವ್ರು ನಾವು ಕಾಸೇ ಬಿಚ್ಚಲ್ಲ. ಅವ್ರು ಏನ್ ಪೂಜೆ ಮಾಡಿ ಏನ್ ತೊಳೆದ್ರು ನಾವು ಕಾಸು ಕೊಡಕ್ಕಿಲ್ಲ. ಯಾಕಪ್ಪ ಅಂದ್ರೆ ಕೊಟ್ಮೇಲೆ ಕಾಸನ್ನ ಹಿಂತಿರ್ಸಿ ನಾವೇ ಇಸ್ಕೊಂಡು ನಾವೇ ಖರ್ಚು ಮಾಡ್ಕೊಂತೀವಿ. ಅವ್ರ ಕೈ ಕೊಟ್ಟು ನಾವ್ ಇಸ್ಕೊಂಡು ಯಾಕೆ ನಾವು ಖರ್ಚು ಮಾಡಬೇಕು? ಅದಕ್ಕೆ ನಾವು ಕೊಡಕ್ಕಿಲ್ಲ ಅಂದದು ಅಷ್ಟೇ. ಸರಿ ಹೋಗ್ಲಿ ಅಂದ್ಬಿಟ್ಟು ಅವ್ರ ಆಸೆ ಯಾಕೆ ಬೇಜಾರು ಮಾಡಿಸೋದು ಅಂತ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮಾಡಿಸ್ಕೊಂಡು ದೇವ್ರ ಆಶೀರ್ವಾದ ಪಡ್ಕೊಂಡು ನನ್ನ ಹೆಂಡತಿಗೆ ನಾನು ಆಶೀರ್ವಾದ ಮಾಡಿ ಅವಳ ಜೀವನದಲ್ಲಿ ಯಾವ ಕೈಘಟನೆನೂ ಬರದೇ ಇರಲಿ, ನನ್ನ ಜೀವನದಲ್ಲಿ ಯಾವ ಕೈಘಟನೆನೂ ಬರದೇ ಇರಲಿ ಅಂತ ಇಬ್ಬರು ಸುಖವಾಗಿ ಬಾಳೋಣ ಅಂದ್ಕೊಂಡು ಖುಷಿಯಿಂದ ಭೀಮ್ ಅಮಾವಾಸ್ಯೆ ಮುಗಿಸ್ದೋ. ಮನೆಯಲ್ಲಿರೋ ದೇವ್ರ ಕೈ ಮುಗಿದ್ರೆ ಸಾಕಾ? ಸರಿ ಶಿವನೇ ಶಂಭುಲಿಂಗ ಅನ್ಕೊಂಡು ನಾನು ನನ್ನ ಮಗ ನನ್ನ ಹೆಂಡತಿ ಗಾಡಿ ಎತ್ಕೊಂಡು ದುಮ್ಮ ಚಾಲೆ ಅನ್ಕೊಂಡು ಗಾಡೀಲಿ ಹೊಂಟಿದ್ದು ಎಲ್ಲಿಗಪ್ಪ ಅಂದ್ರೆ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ಫುಲ್ ಯಾರೇ ಈ ವಿಡಿಯೋ ನೋಡ್ತಾ ಇದ್ರು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ಒಂದ್ಸಲ ಆದ್ರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಹೌದು, ನಾನಿವತ್ತು ನಮ್ಮ ಬೆಂಗಳೂರಿನ ದೊಂಬ್ಳೂರಲ್ಲಿರೋ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿ ಸುಂದರವಾಗಿದೆಯೋ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಭಾನುವಾರ ಸೂರ್ಯ ದೇವರಿಗೆ ಪ್ರಿಯವಾದ ದಿನ ಆಗಿರೋದ್ರಿಂದ ಪ್ರತಿ ಭಾನುವಾರ ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಹೋಗ್ತಾರೆ. ಅಷ್ಟೇ ಅಲ್ಲ, ಮಾಘ ಮಾಸದ ರಥಸಪ್ತಮಿ ದಿನಗಳಲ್ಲಿ ವಿಶೇಷ ಪೂಜೆ, ಬ್ರಹ್ಮರಥೋತ್ಸವ ಎಲ್ಲ ನಡೆಯುತ್ತೆ. ನಂಗಂತೂ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಮತ್ತು ನೆಮ್ಮದಿ ಸಿಕ್ಕಿದೆ. ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಆರಾಮಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡಬಹುದು. ಈ ದೇವಸ್ಥಾನಕ್ಕೆ ನೀವು ಮೆಟ್ರೋ, ಕ್ಯಾಬ್ ಅಥವಾ ಆಟೋ ಮುಖಾಂತರ ಹೋಗಬಹುದು. ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಮಡಿವಾಳ ಸಿಲ್ಕ್ ಬೋರ್ಡ್ ಇಂದ 201 BMTC ಡೈರೆಕ್ಟ್ ಬಸ್ ಇದೆ. ಮತ್ತೆ ಮೆಜೆಸ್ಟಿಕ್ ಇಂದ 335, 333 ಬಸ್ಸಸ್ ಎಲ್ಲ ಹೋಗುತ್ತೆ. ಇನ್ನು ನೀವು ಮೆಟ್ರೋದಲ್ಲಿ ಬರ್ಬೇಕಂದ್ರೆ ಇಂದಿರಾನಗರ ಹೇಳ್ಕೊಂಡು ಅಲ್ಲಿಂದ ಕ್ಯಾಬ್ ಅಲ್ಲಿ ಹೋಗಬಹುದು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ. ದರ್ಶನವ ಪಡ್ಕೊಂಡು ಸ್ವಾಮಿದು ಅಲ್ಲಿಂದ ನಾವು ಒಂದೇ ದೇವಸ್ಥಾನ ಸಾಲಲ್ಲ ಅಂದು ಸರಿ ನಡೆಯೋ ಆಯಿತು. ನಮ್ಮ ಕೋರಮಂಗಲದ ಈಜಿಪುರ 108 ಅಡಿ ವಿಷ್ಣು ಸ್ಟ್ಯಾಚ್ಯೂ ನೋಡ್ಕೊಂಡು ರಾಮನ ಕೈ ಮುಕ್ಕಂಬರವ ನಡಿ ಅನ್ಕೊಂಡು ಕರ್ಕೊಂಡು ಹೋದೆ. ಈಗ ನನ್ನ ಮಗ ಸ್ಕೂಲ್ಗೆ ಹೋಗು ಅಂದರೆ ಜ್ವರ ಅನ್ಕೊಂಡು ನಾಟಕ ಹೊಡಿತಾ ಕೂತವನೇ ನೋಡಿ. ಈಗ ಜ್ವರ ಇಲ್ವಂತೆ. ಏನು ಪೋಸ್ ಕೊಡ್ತಾನೆ ನೋಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಆಗಲಿ. ಬಾಯ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.